विशोदितवान् मोहो सत्यध्यान गुरुत्वात् यदितरेर्मुखोदितः विद्यया मानितो यस्तु विद्या येनैव मानिता विद्यामान्याभिधं तस्मात् गुरुं नौमि निरन्तरं रामोजद्योषि कन्याय सुधावाक्यात्तजीयतां सत्यप्रज्ञ गुरुर्दद्यात् प्रज्ञां वैदान्तिकीं सदा समस्त गुरुभ्यो नमो नमः. ನೀವೆಲ್ಲರೂ ಅನೇಕ ವಿದ್ವಾಂಸರ ಮುಖದಿಂದ ನಮ್ಮ ಆಚಾರ್ಯರ ಸಿದ್ಧಾಂತದ ಮಹತ್ವ, ಆ ಸಿದ್ಧಾಂತದ ಪರಂಪರೆ, ಪ್ರಚಾರ ಮಾಡ್ತಾ ಇರುವ ಪರಂಪರೆಯ ಬಗ್ಗೆ ಕೇಳಿದ್ರಿ. ಪ್ರಸಕ್ತ ಇವತ್ತಿನ ಆರಾಧ್ಯರಾದ ಸತ್ಯಧೀರ ಸ್ವಾಮಿಗಳ ಬಗ್ಗೆ ಕೂಡ ಕೇಳಿದ್ದೀರಿ. ಸತ್ಯಧೀರ ಸ್ವಾಮಿಗಳವರು ಬಂದ ವಂಶ ಕೊರ್ಲಹಳ್ಳಿ ವಂಶ. ಸತ್ಯವೀರ ಸ್ವಾಮಿಗಳವರು, ಸತ್ಯಧೀರರು, ಸತ್ಯಧ್ಯಾನ ತೀರ್ಥರು, 3 ಮಂದಿ ಕೊರ್ಲಹಳ್ಳಿ ವಂಶದವರು. ಆ ಕೊರ್ಲಹಳ್ಳಿ ಊರಿನವರೇ ಎಲ್ಲ ಮೊದಲು ತಮ್ಮ ಜೀವನಕ್ಕೋಸ್ಕರ ಬೇರೆ ಬೇರೆ ಕಡೆ ಹೋದದ್ದರಿಂದ ಕೊರ್ಲಹಳ್ಳಿಯವರು, ಬೆಣ್ಣಿಹಳ್ಳಿ ಕೊರ್ಲಹಳ್ಳಿಯವರು, ಗೋಕಾಕ ಕೊರ್ಲಹಳ್ಳಿಯವರು, ಚಿಕ್ಕೋಡಿ ಕೊರ್ಲಹಳ್ಳಿಯವರು ಅಂತ ಹಿಂಗೆ ಪ್ರಸಿದ್ಧರಾದರು. ಬೇರೆ ಬೇರೆ ಕಡೆ ವಾಸ ಮಾಡಿದ್ದು ಬೇರೆ ಕಡೆ. ಸತ್ಯಧ್ಯಾನರು ಅವರ ತಂದೆ ಚಿಕ್ಕೋಡಿಯಲ್ಲಿ ವಾಸ ಮಾಡ್ತಾರೆ. ಸತ್ಯವೀರರು ಗೋಕಾಕದಲ್ಲಿ. ಹೀಗೆ ಬೇರೆ ಬೇರೆ ಮನೆತನದ ನಮ್ಮ ಪರಂಪರೆ ಬೇರೆ ಬೇರೆ ಕಡೆ ಇದ್ದಾರೆ. ಅಂತ ಆಚಾರ್ಯರು ಅವತಾರ ಆಗಬೇಕಾದ್ರೆ, ಶ್ರೀಮದ್ ಆಚಾರ್ಯರ ಅವತಾರ ಆಗಬೇಕಾದ್ರೆ, ಅವರ ತಂದೆ, ಅವರ ವಂಶ ಎಷ್ಟು ಪವಿತ್ರವಾದದ್ದು ಅನ್ನೋದನ್ನ ಸನ್ಮಧ್ಯಗೇಹ ಕುಲಮೌಲಿ ಮಣಿದ್ವಿಜೋಭೂತ್ ಅಂತ ವರ್ಣನೆ ಮಾಡ್ತಾರೆ. ಪವಿತ್ರವಾದ ವಂಶದಲ್ಲಿ ಮದ್ದಿಗೆ ಭಟ್ಟರು ಬಂದವರು. ಮದ್ದಿಗೆ ಭಟ್ಟರು ಅತ್ಯದ್ಭುತವಾದ ವೃತ ನಿಯಮಗಳನ್ನು ಮಾಡಿದವರು. ತೀವ್ರೈ ಪಯೋವೃತ ಮುಖೈರ್ ವಿವಿಧೈರ್ವತಾಗ್ರೇಹಿ ಅಂತ ಆಚಾರ್ಯರ ಅವತಾರ ಆಗುವಾಗ ಅವರ ಪೂರ್ವ ಹಿನ್ನೆಲೆ, ತಂದೆ ತಾಯಿಗಳ ಪ್ರೀತಿಗೆ ಹೆಂಗಿತ್ತು ಅನ್ನೋದನ್ನು ವರ್ಣನೆ ನಾವು ಕೇಳ್ತೇವೆ. ಅದು ಅವರಿಗೆ ಮಾತ್ರ ಸೀಮಿತವಾಗುವುದಿಲ್ಲ. ಅವರ ಆವೇಶದಿಂದ ಕೂಡಿದ ಸ್ವಾಮಿಗಳವರು ಎಲ್ಲೆಲ್ಲಿ ಅವತಾರ ಮಾಡ್ತಾರೆ ಅದೆಲ್ಲ ಹಿನ್ನೆಲೆ ನಡೆದು ಬರ್ತಾರೆ. ಹಾಗೆ ಸತ್ಯಧೀರ ಸ್ವಾಮಿಗಳವರು ಅವತಾರ ಮಾಡಿದ್ದು ಕೊರ್ಲಹಳ್ಳಿ ವಂಶ. ಅಲ್ಲಿ ಮಾತಾಡ್ರಿ, ಮೆಲ್ಲ ಮಾತಾಡಿ. ಒಳ್ಳೆ ಪವಿತ್ರವಾದ ವಂಶ. ನಮ್ಮ ಈ ಘಟ್ಟದ ಮೇಲೆ ಮನೆತನಗಳು ಅಂತ ಪ್ರಸಿದ್ಧರು. 2 ರೀತಿ ಮನೆತನ ಪ್ರಸಿದ್ಧಿ. ಸ್ವಾಮಿಗಳಾದ ಮಂತಂದವರು ಅಂತ ಒಂದು, ವಿದ್ವಾಂಸರಾದ ಮಂತಂದವರು ಅಂತ ಒಂದು, 2. ಒಮ್ಮೆ ಹಾಗೆ ನಮ್ಮ ಮಂತನದಲ್ಲಿ ಒಂದು ಘಟನೆ ನಡೀತು. ಲಗ್ನ ಖರಾವಾಗಿದೆ. ಆ ಕಡೆ ಗಂಡಬೀಗರ ಕಡೆ ಪಾಂಡ್ರಂಗಿಯವರು, ರಾಯಚೂರವರೆಲ್ಲ ಇದ್ದಾರೆ. ಈ ಕಡೆ ಹೆಣ್ಬೀಗರ ಕಡೆ ಗಲಗಲಿಯವರು ಇದ್ದಾರೆ. ನಮ್ಮಂತಂದ ಇದ್ದರು. ಆ ಸಂದರ್ಭದಲ್ಲಿ ಅದೇ ಆ ಕಾಲದ ಮನೆತನದ ಒಂದು ಮರ್ಯಾದೆ. ಈಗ ಯಾಕೆ ಕೇಳೋರಿಲ್ಲ ಮರ್ಯಾದೆ. ಮನೆತನ ಎಲ್ಲ ಯಾರು ಅವ್ರ ನೈವೇದ್ಯಕ್ಕೆ ಬರೋಂಗಿಲ್ಲ, ಇವ್ರ ನೈವೇದ್ಯಕ್ಕೆ ಬರೋಂಗಿಲ್ಲ ಅಂತೆಲ್ಲ ಇರ್ತಿತ್ತು ಅವಾಗ. ಅದಕ್ಕಾಗಿ ಈಗ ಅವೆಲ್ಲ ಹೋಗಿ ಅವಿರಲಿ ಅಂತೂ ಆ ಕಾಲದಲ್ಲಿ ಅವ್ರು ಬಂದಾಗ ಗಂಡಬೀಗರು ಅವ್ರ ಊಟಕ್ಕೆ ಹೆಣ್ಬೀಗರ ಹಾಕ್ಬೇಕಲ್ವ. ಯಾರು ನೈವೇದ್ಯ ಮಾಡ್ತಾರಂತ ಕೇಳಾರು ಅಂತ ನಮ್ಮವ್ರು ಹೇಗೆ ಯಾರು ಇಲ್ಲ, ಗಲಗಲಿ ಆಚಾರ್ಯ ಇದ್ದ. ಈಗ ರಘು ಪ್ರಿಯ ಸ್ವಾಮಿ ಇದ್ರಲ್ಲ, ಅವ್ರ ಪೂರಾಶ್ರಮದ ತಂದೆ ಗಲಗಲಿ ಮಧ್ವಾಚಾರ್ಯ ಅಂತ ದೊಡ್ಡ ಪಂಡಿತರು ಅವರು. ಅವ್ರು ನೈವೇದ್ಯ ಮಾಡ್ತಾರೆ ಅಂತ ಹೇಳಿ ಗಲಗಲಿ ಆಚಾರ ಮಾಡ್ತಾರೆ. ಅವರೇನಂದ್ರೆ ಗಂಡಬೀಗರ ಕಡೆ ರಾಯಚೂರವರು, ಪಾಂಡ್ರಂಗಿಯವರು, ನಾವು ಗಲಗಲಿ ಆಚಾರ ನೈವೇದ್ಯಕ್ಕೆ ಬರಂಗಿಲ್ಲ ಅಂತ. ಇನ್ನು ಯಾರು ಅಡ್ಕೊಳ್ಳಿಕ್ಕೆ ಹೇಳ್ತಾ ಇಲ್ಲ. ಮನೆತನದ ಒಂದು ಅಭಿಮಾನಗಳು ಆ ಕಾಲಕ್ಕೆ ಹೆಂಗಿತ್ತು ಅನ್ನೋದು ತಿಳ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೇನೆ. ಗಲಗಲಿ ಆಚಾರ ನೈವೇದ್ಯಕ್ಕೆ ಬರಂಗಿಲ್ಲ ಅಂದ್ರೆ ಗಲಗಲಿ ಆಚಾರ ಯಾರಿಲ್ಲ ಮತ್ತೆ ಗಲಗಲಿ ಆಚಾರ ನೈವೇದ್ಯಕ್ಕೆ ಬರಂಗಿಲ್ಲ ಅಂದ್ರೆ ಯಾಕೆ? ಅವರು ಮಂತನಸ್ಥರವುದು ಪರಂಪರೆ ಪಂಡಿತರಾಗ್ಯಾರ. ಆದ್ರೆ ಸ್ವಾಮಿಗಳಾಗಿಲ್ಲ ಮಂತಂದವಾಗ. ಅದಕ್ಕೆ ಅವ್ರ ನೈವೇದ್ಯಕ್ಕೆ ಬರಂಗಿಲ್ಲ. ನಮ್ಮ ಮಂತಂದವ್ರು ಸ್ವಾಮಿಗಳಾಗ್ಯಾರ, ವಿದ್ವಾಂಸರಾಗ್ಯಾರ. ರಾಯಚೂರಾಚಾರ್ಯರು, ಪಾಂಡವ್ಯಾಚಾರ್ಯರು 2 ಆದವರು. ಇಂಥ ಮಂತಂದವ್ರು ಆ ನೈವೇದ್ಯಕ್ಕೆ ಬರಂಗಿಲ್ಲ ಅಂದ್ರೆ ಮತ್ತೇನು ನಮ್ಮ ಕಡೆಯವರು ಒಬ್ರು ಅವ್ರಿಗೆ ಒಂದು ಹೊಳಿತು. ಏನ ನಮ್ಮಲ್ಲಿ ಇದ್ದ ಕೊರ್ಲಹಳ್ಳಿ ಆಚಾರ್ಯ ಇದ್ದಾರ ನೈವೇದ್ಯ ಮಾಡ್ತಾರೆ. ಕೊರ್ಲಹಳ್ಳಿ ಆಚಾರ್ಯ ನೈವೇದ್ಯಕ್ಕೆ ಬರ್ತೀವಿ ಸ್ವಾಮಿಗಳು ಆಗ್ಯಾರ. ಸತ್ಯಧ್ಯಾನ ಕಾಲೇಜ್ ನಾವು ಮಾತಾಡ್ತಾ ಇದ್ದದ್ದು. ಸತ್ಯಧೀರ ಸ್ವಾಮಿಗಳು ಇಬ್ಬರು ಆಗ್ಯಾರ. ವಿದ್ವಾಂಸ ಮಂತನ ಅದ ಅವಶ್ಯವಾಗಿ ಬರ್ತದೆ. ಆಯ್ತು, ಏನೋ ನಡೀತು, ಇರ್ಲಿ. ಅಂತೂ ನಮ್ಮ ವಂಶದಲ್ಲಿ ಪರಂಪರೆ ವಿದ್ವಾಂಸರ ಮನೆತನ, ಸ್ವಾಮಿಗಳಾದ ಮನೆತನ. ಇಂಥ ಸತ್ಯಧೀರ ಸ್ವಾಮಿಗಳು ಬರಬೇಕಾದ ಮೂಲ ಆಚಾರ್ಯ ಯಾರಿದ್ರು ಅನ್ನೋದನ್ನ ರಘುನಾಥ ಆಚಾರ್ಯರು. ಎಲ್ಲ ಮೂಲ ಮೇಲೆ ಹಿಂದೆಲ್ಲ ಇದೇ ಇರ್ತಾರೆ, ಅದೇ ಮೂಲ ಅಂತ ಹೇಳಿಕ್ ಆಗುದಿಲ್ಲ ಅಂತ ಒಂದು ಲೆಕ್ಕ ಇಟ್ಕೊಂಡಿರ್ತಾರೆ. ರಘುನಾಥಾಚಾರ್ಯರು ಅಂತ. ಆ ರಘುನಾಥಾಚಾರ್ಯರು ಸತ್ಯನಾಥರ ಪೂರ್ವಾಶ್ರಮದ ಶಿಷ್ಯರೂ ಹೌದು, ಅಳಿಯಂದ್ರು ಹೌದು.
ಸತ್ಯನಾಥರು ಕೊರಳಹಳ್ಳಿ ರಘುನಾಥಾಚಾರ್ಯ ತಮ್ಮ ಕನ್ಯಾವನ್ನು ಕೊಟ್ಟಿದ್ರು. ಅವರು ಆ ಕಾಲದಲ್ಲಿ ಇಂತಹ ಪಾಂಡಿತ್ಯ ಅವರಿಗೆ ಕೊರಳಹಳ್ಳಿ ರಘುನಾಥಾಚಾರ್ಯರಿಗೆ ಸುಧಾ 6 ಟಿಪ್ಪಣಿ ಮುಖೋದ್ಗತ ಪಾಠ ಹೇಳ್ತಿದ್ರು. 6 ಟಿಪ್ಪಣಿ, ಬರೀ ಸುಧಾ ಅಲ್ಲ, ಸುಧಾ 6 ಟಿಪ್ಪಣಿ ಸಹಿತ ಮುಖೋದ್ಗತವಾಗಿ ಪಾಠ ಹೇಳೋದು. ತೊಡಿ ಮೇಲೆ ಒಂದು ಕೂಸು ಹಾಕೊಂಡಿರ್ಬೇಕು, ತೊಡಿ ಮೇಲೆ ಒಂದು ಕೂಸು, ಎದುರಿಗೆ ಜೋಳಿಗೆ ಒಂದು ತೂಗ್ತಾ ಇರ್ತಿದ್ರು, ಮೂತಲಲ್ಲಿ ಹಚ್ತಾ ಇರ್ತಿದ್ರು. ಸುಧಾ 6 ಟಿಪ್ಪಣಿ ಪಾಠ ಹೇಳ್ತಾರೆ. ಇಂತಹ ಅದ್ಭುತವಾದ ಪಾಂಡಿತ್ಯ ಕೊರಳಹಳ್ಳಿ ರಘುನಾಥಾಚಾರ್ಯರು ಎಂಬುದಾಗಿ ನಾನು ಹೇಳ್ತಾ ಇಲ್ಲ, ಇದು ಪರಂಪರೆ. ಇದು ಸತ್ಯಧೀರ ಸ್ವಾಮಿಗಳೇ ಹೇಳ್ತಿದಾರಂತೆ ಈ ವಿಷಯ. ನಮ್ಮ ಮೂಲಾಚಾರ್ಯ ಹೆಂಗಿದ್ರಪ್ಪ ಅಂತ ಸತ್ಯಧೀರ ಸ್ವಾಮಿಗಳು ಸತ್ಯಧ್ಯಾನರು ಹೇಳ್ತಾ ಇದ್ದದ್ದು ಅಂತ ನಮ್ಮ ಹಿರಿಯರು ನಮಗೆ ಹೇಳಿದ್ದನ್ನು ಹೇಳ್ತಾ ಇದ್ದಾರೆ ಅಂತ. ಆ ರೀತಿಯಾಗಿ ಅದ್ಭುತವಾದ ಪಾಂಡಿತ್ಯ ರಘುನಾಥಾಚಾರ್ಯರು. ಮದಗಟ್ಟಿ ಪ್ರಾಣದೇವರನ್ನ ನಾವು ನೀವು ಮಾತಾಡಿದಂಗೆ ಮಾತಾಡಿಸಿದವರು. ಮದಗಟ್ಟಿ ಪ್ರಾಣದೇವರ ಪ್ರತಿಮಾ ಅವ್ರ ಜೋಡಿ ಮಾತಾಡಿದೆ. ಏನಪ್ಪಾ ಹಿಂಗಂತಾರ ಊರ್ ಮಂದಿ, ಏನಂತೀಯೋ ಅಪ್ಪ ಅನ್ಬೇಕು ಅವನಿಗೆ. ಹಿಂಗಂತಾರ ಏನು ಉತ್ತರ ಕೊಡ್ತೀವಿ, ಏನು ಹೇಳ್ತೀವಿ ಹೇಳು ಅಪ್ಪ ಅಂದ್ರೆ ರಘುನಾಥಾಚಾರ್ಯ ಪ್ರತಿಮಾ ಮದಗಟ್ಟಿ ಪ್ರಾಣದೇವರ ಮಾಯಾಗಿಂದ ಧ್ವನಿ ಬರ್ತಿತ್ತಂತೆ. ರಘುನಾಥಾಚಾರ್ಯ ಅಂತಹ ಮಹಾನುಭಾವರು. ಅವರು ಒಬ್ಬ ಶಿಷ್ಯರ ಮನೆಗೆ ಹೋಗಿದ್ದಾರೆ. ಪಾಠ ಸುತ್ತಮುತ್ತಲ ಅವರಿಗೆಲ್ಲ ಜಾಗೀರು ಸಿಕ್ಕದೆ. ಹೀಗಾಗಿ ನಮ್ಮಂತದ್ದಕ್ಕ ಇನಾಮದಾರಂತರು ಒಂದು ಕೆಲವು ಕರೀತಾರೆ. 5 ಹಳ್ಳಿ ಕೊಟ್ಟಿದ್ದ ಆ ಕಾಲದವನು ಇಲ್ಲಿ ಅಂತ. ಆ ರೀತಿಯಾಗಿರುವಾಗ ತಮ್ಮ ಶಿಷ್ಯರ ಮನೆಯಲ್ಲಿ ಏನೋ ಒಂದು ವೃತ, ಗಜಗೌರಿ ವೃತ, ಅಲ್ಲಿ ಹೋಗ್ಯಾರ. ಆಚಾರ್ಯ ಬರ್ಬೇಕು, ಗುರುಗಳು ಬರ್ಬೇಕಂತ ಕರೆದಾನ. ಹೋಗ್ಯಾನೆ. ಹೋದಾಗಲ್ಲೇ ಪುರೋಹಿತರು ಪೂಜಾ ಮಾಡಿಸುವವರು ಆವಾಹನ ಬಂದ್ಕೊಳ್ಳಿ, ದೊಡ್ಡ ಆಚಾರ್ಯ ಬಂದಾರ, ಅವ್ರ ಕಡೆಯಿಂದ ಆವಾಹನ ಮಾಡಿಸಿರಿ ಅಂತ ಅಂದ್ರಂತೆ. ಕರೆದ ಶಿಷ್ಯ ಬಂದು ಆವಾಹನ ಮಾಡ್ಕೊಡ್ರಿ ಅಂತ ಹೋದ್ರು. ನಮ್ಮ ರಘುನಾಥಾಚಾರ್ಯ ಹೋದ್ರು. ಮಂತ್ರ ಏನು ದೇವ್ರ ನಿರ್ಮಾಲ್ಯ ತುಳಸಿ ಹೇಳಿದ್ರು, ಮಂತ್ರ ಹೇಳಿದ್ರು. ರುದ್ರದೇವರ ಮಂತ್ರ, ಪಾರ್ವತಿ ದೇವಿ ಮಂತ್ರ, ಗಣಪತಿ ಮಂತ್ರ, ಆನೆ ಮಂತ್ರ, ಐರಾವತ ಮಂತ್ರ ಹೇಳಿ ಅಂತ ಮುಂದೆ ಪೂಜಿತಾ ಸಾಕ್ಷೋಪ ಅಂತ ಹೇಳಿ ಹೊಂಟ್ರು. ಮಂಟಪದಲ್ಲಿ ಕೂಡಿಸಿದ ಪ್ರತಿಮೆ ಇವರನ್ನು ಬೆನ್ನ ಹತ್ತಿ ಹೊಂಟು. ಪ್ರತಿಮೆ ಒಂದು ಲೋಹದ್ದೋ ಮಣ್ಣಿಂದೋ ಪ್ರತಿಮೆ ನಡೀತಾ ಇವರನ್ನು ಬೆನ್ನ ಹತ್ತಿ ಹೊಂಟು. ಹಿಂದೆ ಇವರು ಮುಂದೆ ಹೋಗ್ತಾ ಇದ್ದಾರೆ ಪಾಠಕ್ಕೆ ಅಂತ ಹೇಳಿ. ಹಿಂದಿಂದ ಬಂದು ಅವ್ರಿಗೆ ಗೊತ್ತಾಗಿಲ್ಲ. ಕುತ್ಕೊಂಡು ಮಂದಿ, ಭಕ್ತ ಮಂದಿ, ಅಯ್ಯೋ ಪ್ರತಿಮಾಕ್ಕೆ ಆಯೋ ಬಿಡ್ತೇವೆ, ಪ್ರತಿಮಾಕ್ಕೆ ಆಯೋ ಬಿಡ್ತೇವೆ ಅಂತ ಅವರೆಲ್ಲ ಗಾಬರಾಗಿಬಿಟ್ಟಿದ್ದಾರೆ. ಹಿಂದೆ ಹೊಳ್ಳೆ ನೋಡಿದ್ರು, ಮತ್ತೆ ತೊಗೊಂಡೋಗಿ ಇಟ್ರು, ಮತ್ತು ಹೊಂಟು. ಅವ್ರು ವೃದ್ಧ ಪುರೋಹಿತರು, ಪಾಪ ಇವ್ರು ದೊಡ್ಡ ಆಚಾರ್ಯರೇ, ಕೆಲವು ಅನುಭವದ ಮಾತಿರ್ತಾವೆ. ಆ ವೃದ್ಧ ಪುರೋಹಿತರಂದ್ರು, ಆಚಾರ ನಿಮ್ಮ ಮನೆಗೆ ಬರ್ತೀನಿ ಅಂತ ಬಾ ಅಂದ್ಬಿಡು ಅಂತಂದ್ರು. ಬಾರವಾ ವೃತ್ತ ಸ್ವೀಕಾರ ಮಾಡ್ತೀನಿ. ಅವತ್ತಿಂದ ನಮ್ಮಲ್ಲಿ ಗಜಗೌರಿ ವೃತ್ತ ಸುರ ಆದದ್ದು. ನಮ್ಮಲ್ಲಿ ಮೊದಲು ಇರಲಿಲ್ಲ ಗಜಗೌರಿ ವೃತ್ತ, ಅವತ್ತಿಂದ ಸುರ. ಇಂತಹ ಮಹಾ ತಪಸ್ವಿಗಳು ಕೊರಳಹಳ್ಳಿ ರಘುನಾಥಾಚಾರ್ಯರು. ಇದು ನಾವು ಇಷ್ಟೇ ಪರಂಪರೆಯಿಂದ ಕೇಳಿದ ಮಾತಲ್ಲ, ಪರಮ ಗುರುಗಳು. ನಮ್ಮ ದ್ವೈತ ಮತದಲ್ಲಿ ಅತ್ಯದ್ಭುತ ಗ್ರಂಥ. ಇವತ್ತಿಗೆ ಎಲ್ಲ ಸುಧಾ ಪರೀಕ್ಷೆ ಕೊಡ್ತಾರೆ, ನ್ಯಾಯಮತ ಪರೀಕ್ಷೆ ಕೊಡ್ತಾರೆ. ಆ ಪರೀಕ್ಷೆ ಕೊಡ್ಲಿಕ್ಕೆ, ಮುಖೋದ್ಗತ ಪರೀಕ್ಷೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗ್ಬೇಕು, ಸ್ವಾಮಿ ಮಾಡಿಸ್ತಾರೆ. ಬಹಳ ಕಷ್ಟದ ಗ್ರಂಥ. ಸತ್ಯಧ್ಯಾನ ತೀರ್ಥರು ಹೇಳ್ತಿದ್ದರಂತೆ ಹುಲಿಗಿ ಆಚಾರ್ಯಗೆ. ಹುಲಿಗಿ ಆಚಾರ್ಯ ಹೆಸರು ತಗೊಂಡು ಹುಲಿಗಿ ಹುತ್ತಾಚಾರ ಹೊಂದಿದ್ರು. ಬಹಳ ಪ್ರಿಯ ಶಿಷ್ಯರು ಸತ್ಯಧ್ಯಾನ ತೀರ್ಥರಿಗೆ. ಏ ಹುಚ್ಚರಾಯ ಅಂದ್ರ, ಏ ಹುಚ್ಚರಾಯ, ಈ ಘಟ ಇರೋದ್ರೊಳಗ ಓದ್ಬಿಡೋ ನೀ ಮಜ್ಜೆ ಮಾಡಿದ ಗ್ರಂಥ. ಈ ಘಟ ಬಿದ್ದ ಮೇಲೆ ಯಾರು ಹೇಳ್ತಾರೋ ನೀನು ಪಾಠ? ಈ ಘಟ ಇರೋ ತಮ್ಮ ಕೈ ಮಾಡ್ಕೊಂಡು ತೋರಿಸೋರು ಹೇಳ್ತಿರೋದು. ಅಷ್ಟು ಅದ್ಭುತವಾದ ಗ್ರಂಥ ದ್ವೈತದ್ಯುಮಣಿ ಅಂತ. ಆ ದ್ವೈತದ್ಯುಮಣಿಯಲ್ಲಿ ಮಂಗಳಾಚರಣ ಮಾಡ್ತಾರೆ. ಅದರಲ್ಲಿ ನಮ್ಮ ಕೊರಳಹಳ್ಳಿ ರಘುನಾಥಾಚಾರ್ಯ ಸ್ತೋತ್ರ ಮಾಡ್ತಾರೆ. ದುರ್ವಾದಿವರಾದ ಮಾದ್ಯತ್ಕರಿ ವರದ ಮನೋದ್ದಾಮ ಪಂಚಾಸ್ಯ ಲೀಲಾ ಮಾತನ್ವನ್ ಮೋದ ತೀರ್ಥಾಗಮ ಗಹನ ಪಯೋ ರಾಶಿ ಮಂತಾಚಲ ಶ್ರೀಹಿ ವಿಖ್ಯಾತ ಕಂಠಪಲ್ಲಿ ಕೊರಳಹಳ್ಳಿ ಕಂಠಪಲ್ಲಿ ಸ್ಥಳವರ ವಸತಿ ಶ್ರೀ ರಘು ತಮಸನಾಮ ದದ್ಯಾತ್ ವಾಗರ್ಥಬೋಧಂ ಮಮ ಪರಮ ಗುರು ಗ್ರಂಥಮೇನಂ ವಿಧಾತುಂ. ಈ ದದ್ದಯುಮಣಿ ಗ್ರಂಥವನ್ನ ಮಾಡಲಿಕ್ಕೆ ವಾಕ್ಯಾರ್ಥ ಜ್ಞಾನ ಮಾಡಿಕೊಡಲಿ ಅಂತ ಹುಲಿಗಿ ಶ್ರೀಯಪ್ಪಾಚಾರ್ಯರು ತನ್ನ ಪರಮಗುರುಗಳು ಎಂಬುದಾಗಿ ನಮ್ಮ ಕೊರಳಹಳ್ಳಿ ರಘುನಾಥಾಚಾರ್ಯರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಂಥ ಅದ್ಭುತವಾದ ಪಾಂಡಿತ್ಯ. ಅವ್ರು ಹ್ಯಾಂಗ ವರ್ಣನ ಮಾಡಿದ್ದಾರೆ ಈ ಶ್ಲೋಕ ನಿಮಗೆ ಕೇಳಿ ಅರ್ಥ ಆಗೋದೇ ಆಗ್ತದೆ. ಪರ್ವತಗಳನ್ನು ಮರ್ದನ ಮಾಡುವ ವಿಷಯದಲ್ಲಿ ಸಿಂಹದಂತೆ ಇದ್ದವರು ಮಹಾನುಭಾವರು. ಶ್ರೀಮದಾಚಾರ್ಯ ಸಚ್ಛಾತ್ರ ಅಮೃತವನ್ನು ತಂದು ಕೊಡುವುದರಲ್ಲಿ, ಮಥನ ಮಾಡುವ ವಿಷಯದಲ್ಲಿ ಮಂದರ ಪರ್ವತ ಇದ್ದ ಹಾಗೆ ಕೊರಳಹಳ್ಳಿ ರಘುನಾಥಾಚಾರ್ಯರು ಅಂತ ವರ್ಣನ ಮಾಡಬೇಕಾದರೆ ಅವರ ಪಾಂಡಿತ್ಯ ಏನು ಇಂತಾನ. ಗದಾಧರ ಭಟ್ಟಾಚಾರ್ಯನ ಸೋಲಿಸಿದವರು, ರಾಯರಿಂದ ಸನ್ಮಾನಿತರಾದವರು. ಸತ್ಯನಾಥರು ಇವರು ಕೂಡ ಸನ್ಮಾನಕ್ಕೆ ಹೋದಾಗ, ಮಂತ್ರಾಲಯ ಸಭೆಗೆ ಹೋದಾಗ, ರಾಯರ ಹತ್ರ ಹೋದಾಗ ರಾಯರು ಸತ್ಯನಾಥರಂದ್ರಂತ ಎಲ್ಲ ಸಭೆ ಕುತ್ಕೊಂಡದ. ಏನ್ರು ಮದ್ದಾನೆ ಬಂದು ಏನ್ರು ಅಂದ್ರಂತ ರಾಯರಂದ್ರಂತ. ರಾಯರಂದಾರೆ ಮದ್ದಾನೆ ಬಂದದ್ರು. ಎಂತ ಮದ್ದ ಮುಗಿತು. ಎಂತ ಮದ್ದಾನೆ ಬಂದದೆ? ಕುಡ್ಸು ನಾನು ಬಂದೆ. ಮದ್ದಾನೆ ಬಂದದೆ. ಎಂತ ಮದ್ದಾನೆ? ದುರ್ಮತಗಳೆಂಬ ಕದಳಿ ವನಗಳನ್ನ
ತುಳಿದು ಮರ್ದನ ಮಾಡುವ ಮದ್ದಾನೆ ಬಂದದ ಅಂತ ಸತ್ಯನಾಥರ ಬಗ್ಗೆ ರಾಯರು ಹೇಳಿದಂತಹ ಮಾತು ಇದು ಅದ್ಭುತವಾದ ಮಾತು. ಅವರ ಶಿಷ್ಯರು ರಘುನಾಥಾಚಾರ್ಯ ಬಂದಾರೆ ಅಂತ ತುಂಬಾ ಮರ್ಯಾದೆ ಮಾಡಿದ್ದಾರೆ. ಇಂಥ ಅದ್ಭುತವಾದ ಪಾಂಡಿತ್ಯದ ರಘುನಾಥಾಚಾರ್ಯರ ವಂಶದಲ್ಲಿ ಬಂದಂತಹ ಮಹಾನುಭಾವರು ಸತ್ಯವೀರರು, ಸತ್ಯಧೀರರು, ಸತ್ಯಜ್ಞಾನರು. ಅವರ ಮಹಿಮೆ ಎಂಬುದಾಗಿ ಅವರೆಲ್ಲ ವರ್ಣನ ಮಾಡ್ತಿದ್ರು. ಇದು ಎಲ್ಲರಿಗೂ ಇರ್ತದೆ. ನಾವೆಲ್ಲರೂ ದೊಡ್ಡ ವಂಶದವರೇ. ವಶಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ ಎಲ್ಲರಿಗೂ ಗೋತ್ರ ಇದ್ದೇ ಇರ್ತದೆ. ಆದ್ರೆ ಉಳಿಸ್ಕೊಂಡು ಬರಬೇಕು. ಆ ಕೃಪೆ ನಮಗೆಲ್ಲ ಮಾಡ್ಲಿ ಎಂಬುದಾಗಿ ಹೇಳ್ತಾರೆ. ನಾಲ್ಕು ಮಾತುಗಳನ್ನು ಸಮರ್ಪಣೆ